ಹುಡುಗರು ಚಿಂತಿದ್ದಿಲ್ಲ ಶೇಟ್ ಹೊಡ್ಕೊಂಡು ಆರಾಮಿದ್ದೆ ಮರ್ಯಾದಿಂದ. ಈ ಮಂಗ್ಯಾನ ಮಗ ಸಾಲಗಾರ ಕಾಕತ್ತ ಪುಸ್ತಕ ಬಾಲಿ ಒಂದು ದೇಶಕ್ಕೆ ಕರ್ಕೊಂಡು ಹೋಗಿ ಒಂದು ಯಾರು ಬಿದ್ದಿದ್ದೈತೆ ನೀವು ನೋಡಿ ಇದನ್ನ ಹಾಕೊಂಡು ಎಲ್ಲರೂ ಒಂದು ತರಲು ಕರೀತಾರೆ. ಯಾಕೆ ಮಾಡಿ ರೇಟ್ ಹತ್ತಾರ ಕರ್ರು ಮಪ್ಪ ಆದ್ರೂ ಒಬ್ಬೊಬ್ಬರಿಗೆ ಹೋಗ್ರೆ ನಾ ಕುಣ್ಣ ಹತ್ತಲ್ಲ ಏನಾರ ಸುಳ್ಳು ಪಳ್ಳು ಬಹುಶಃ ಹೇಳಿ 100 ಕೊಟ್ಟಾರ 1100 200 ಕೊಟ್ಟಾರ ಅಂದ್ರೆ 200 ಒಟ್ಟು ಹೆಂಗಾರ ಮಾಡ್ಕೊಂಡು ಸಂಜೆ ವ್ಯವಸ್ಥೆ ಆ ಮಗ ನೋಡಿದ್ರೆ ಹಣ್ಣಂಗೆ ಸೆರಕೊಂಡು ಬಿದ್ದ ಮೇಲೆ ನನಗರ ಸಿಂಗಲ್ ಚಾ ಕೊಟ್ಟು ಊರೂರು ಪ್ರಚಾರ ಮಾಡಿ ತೆಗಿ ಕಳ್ಸೋಣ ಮಾಡಿದ್ರೆ ಆಯ್ತು. ನಾ ಕೊಟ್ಟದ್ರೊಳಗೆ ತುಡುಗಿಲಿ 100 ರೂಪಾಯಿ ಎಲ್ಲಾರ ಇಟ್ಕೊಂಡು ನಾವು ಉಣ್ಕಿದ್ದು ಜೋರಿಸಿ ಮಾಡಿ ಕಾಲು ಕೊಟ್ಟು ಮಾಡಿ ಬಿದ್ರಾತು. ಶಿವಲೋಕದಿಂದ ಒಬ್ಬ ಸಾಧು ಬಂದ, ಶಿವಲೋಕದಿಂದ ಒಬ್ಬ ಸಾಧು ಬಂದ, ಬರ್ರಪ್ಪ ಬರ್ರಿ. ಈ ಊರಿಗೆ ಶ್ರೀ ಗುದ್ಲಿ ಮಠದ ಗಜಗಪ್ಪ ಮಹಾಸ್ವಾಮಿಗಳು ಆಗಮಿಸ್ಯಾರ. ಬೇಡಿದವರಿಗೆ ಬೇಡಿದವರ, ಕೇಳಿದವರಿಗೆ ಕೇಳಿದವರ ವರ್ಗ ಕನ್ಯಾ ಕನ್ಯಾಕವರ್ಗ ಏನೋ ಹೇಳಿದ್ದ. ಹಾ, ಪುತ್ರ ಪ್ರಾಪ್ತಿ ಕೊಟ್ಟು ಜನ್ಮ ಉದ್ಧಾರ ಮಾಡ್ತಾರ. ಬರ್ರಿ ಸಾಕಾದ್ರೆ ನಾವು ಕಮಿಟರ್ ನೋಡಿದ್ರೆ 2 ದಿವಸ ಹೇಳಿದ್ರು ಅವರು ಊಟ ಮಾಡಿಸ್ಲಿಲ್ಲ. ಬರೇ ಸುಸ್ಲಾ ತಂದು ಕೊಟ್ರು, ಬಜ್ಜಿ ತಂದು ಕೊಟ್ರು. ಅನಿವಾರ ಕಡಿದೈತತ್ ಇವತ್ತು ನೀರು ಸತ್ಯ ತಂದಿಟ್ಟಿಲ್ಲ ಅವರು. ನರಾರ ಜಗತ್ತಾವ 20 ಬರ ಹೇಳಿದ್ರು ಬಿಟ್ರೆ ಒಮ್ಮೆ ತರಲ್ರು. ಈ ಮಗ ನೋಡಿದ್ರೆ ಹೊರ ಕಚ್ಚದ ಇವ್ ನಾವು ಸಾಕಾಗಿ ಹೋಗೈತಪ್ಪ, ಸಾಕಾಗೋಗೈತಿ. ಈ ಊರಾಗ ಯಾರು ಮಂದಿ ಇದ್ದಾಗ ಕಾಣೋದಿಲ್ಲ. ಮುಂದಿನ ಊರಿಗೆ ಹೋದ್ರ ಆತ ಬಾಳ ದಿವಸ ಬರೇ ಶಿವನಾಮಸ್ಮರಣೆ ಹಾಡಿ ಹಾಡಿ ಬಾಯಿ ಅನ್ನೋದು. ಬಾ ನಮ್ಮ ಹೊಲಕ್ಕೆ ಗಣಿಗಿಡ್ ಬೀಳುತ್ತೆ. ಇಲ್ಲಿ ಯಾರೋ ಇಬ್ಬರು ಪಿಂಡ್ರಿ ಮಕ್ಕಳು ಬರಕತ್ತಾರ. ಇವ್ರನ್ನೇನಾರ ಆಟ ಆಡಿಸಿ ಹೆಂಗಾರ ಮಾಡಿ ಕೆಲಸ ಮಾಡ್ಕೊಂಡು ಅಂಗಡಿ ಕಲಾಕ್ ತೆಗೆಸಬೇಕು. ಬರ್ಲಿ ಬರ್ಲಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ, ನಮ ಸ್ವಾಮಿಗಳು ಮುಟ್ಟಕ್ಕಂತಿ ಸಾಪಕ್ಕ ಸುಟ್ಟು ಬಿಟ್ಟು ತಗಿನ 3ನೇ ಕಣ್ಣು ಸುಟ್ಟವಾಕೆ ಆಲೆ ಮಗನ ಅಕ್ಕರಿಗೆ ಏಟು ಅಂದಾಗ ನಿಮ್ಗೆ ಗಂಡಸರು ಮುಟ್ಟಂಗಿಲ್ಲ. ಮತ್ತೆ ಯಾರು ಬಿಟ್ಟಬೇಕ್ರಿ? ಅಕ್ಕಿನ ಕಳಿಸ್ಲೆ, ಯಾರು ಅಕ್ಕಿನ ಕಳಿಸ್ಲೆ, ಬಾ ಹಿಡ್ಕೊ ಬಾ. ಏನದ ಬಾಬಾ ಸರಿ 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 ಅಪ್ಪರ ಅರೆ ಅಪ್ಪರ ಹಿಡ್ಕೊಲ್ಯಾ ಏನದು ಪಾದನ ಹೆಚ್ಚಲ್ಲಿ ಹಿಡ್ಕೋ. Sting of the mind energy, secret energy. ಏನ್ರಿ ಅಂತಾರ ಹೆಣ್ಮಕ್ಳು ಅಂದ್ರೆ ಎಮ್ಮಿಟ್ಟು ಬತ್ತಿನ ಗಸ 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 ನಾವು ನಮ್ಮ ಜಾಡಿ ಹೋಗಿತ್ರಿ ಹಿಂಗ ಇನ್ನೇನು ಉಳಿಸಿದ್ ನಿಮ್ ಮಣ್ಣು ಬಂದು ಬಾಯಿ ಆಗಿತ್ತು. ನಮಗ ಗಂಡ್ಮಕ್ಳು ಅಂದ್ರೆ ಆಗಿ ಬರಂಗಿಲ್ಲ, ಅದಕ್ಕೆ ನೀನು ದೂರ್ಸಿದೆ. ನಮಗೆ ಏನಿತ್ತು ಹೆಣ್ಮಕ್ಳು ಅಷ್ಟೇ ಮುಟ್ಟ ಇಲ್ಲ. ನೀವು ಪಚ್ಚಲು ಪೈಪ್ನಾಗ ಏನಾರು ಸಿಕ್ಕೊಂಡಿತ್ತಂದ್ರೆ ರಾಡ್ ಹಾಕಿ ಓಪನ್ ಮಾಡೋದು. ನಮ್ಮ ಮನ್ಯಾಗ ಹೂವಿನ ಮಾಲಿ ಇದು ಎಲ್ಲ ನೋಡಿ ಸಂಬಳಕ್ಕೆ ಕಾಣಲ್ಲ ನಿನಗ. ಮತ್ತ ನಿನಗೂ ನಾನು ಸಂಬಳದ ನಿನಗಿಲ್ಲರ ಅನುಮಾನವೇ? ಮಕ್ಕಳು ಬಂದ್ 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 ಬೋಲನಾ ಬಾ ನಮ್ಮ ಹೊಲಕ್ಕೆ ಬನ್ನಿಗಿಡಬಲ್ಲ. ಓಂ ರೀಂ ರಾಮ್ ರೀಂ ರೂಂ ರಾಮ್ ರಾಮ್ ಗಡ್ರಂ ರಾಮ್ ರೂಂ ರೂಂ. ನೋಡಿದೆ ನನ್ನ ಪವಾಡವನ್ನು. ಈ ಊರಿಗೆ ಹೊಸ ಸಂಭ್ರಮ ಅಂದ್ರೆ ಹೌದು, ನಾವು ಇಲ್ಲಿಯವರಲ್ಲ. ಮತ್ತೆ ಇಲ್ಲವ್ರಿ ಕಪ್ಪುತ್ತು ಗುಡ್ಡದಲ್ಲಿ 70 ವರ್ಷ ಹೊಟ್ಟಿಗೆ ತಪ್ಪಲ ತಿಂದು ಕಪ್ಪಿ ಮೇಲೆ ಸೂಜಿ, ಸೂಜಿ ಮೇಲೆ ಗದಗ, ಗದಗದ ಮೇಲೆ ಗದಗನಿಂದ ತಪಸ್ಸು ಮಾಡಿರಲ್ವಾ. ಆ ಸೂಜಿ ಗತಿ ಏನ ಕಾಣೆ, ಆ ಕಪ್ಪಿ ಗತಿಯರ ಏನ ಕಾಣೆ. ಮ್ಯಾಗ ನಿಂತ ನನ್ನ ಕತಿ ಏನಾಗೈತೆ ಅದು ವಿಚಾರ ಮಾಡು. ನಿಮ್ಮ ಹೋಗಿ ಬಿಡಪ್ಪ, ನೀವಿಬ್ರು ಅಂದಂಗ ಗಂಡ ಐತೇನೆ. ಹೌದ್ರಿ, ಇವ ಏನ್ರಿ ನನ್ನ ಗಂಡ? ಅಲ್ಲ ಅಲ್ಲ ಅಲ್ಲ, ನಾನ ಏನ್ರಿ ಇವ ಗಂಡ್ರಿ.
ಹೊಸದ ನಾ ಏನ್ ಹಾಕಿ ನಾನು ಏನ್ ತಿನ್ನ ಹಾಕಿ ಗಂಡ ನಾನು ಹಂಗ ನೋಡಿಲ್ಲ ಏನ್ ಮಾಡ್ತೀವಿ ಚಪ್ಪಲ ಅಲ್ಲೇ ಇರ್ಲಿ ತೆಗಿಬೇಡ ಅವ್ನ ಕಳುತ್ತಾವ ಅಂತಾರ ಹಾ ಇದೇನ್ರಿ ಹಿಡಿದು ಬದರ್ಲೆ ಹೆಂಗ್ರಿ ಹಿಟ್ಟಲ್ಲದು ಪವಾಡ ಈ ಬೂತಿ ಪವಾಡಿ ಯಾವಾಗ್ ಮಾಡಾಕತ್ತಿರಪ್ಪ? ಯಾಕಂದ್ರೆ ನಾವು ದೊಡ್ಡ ಪವಾಡ ಪುರುಷರು ಈ ಊರಿಗೆ ಈಗ ತಾನೇ ಆಗಮಿಸಿದ್ದೀವಿ ಹಾ ನಮ್ಮ ಅಜ್ಜರ ಶ್ರೀ ಶ್ರೀ ಗುದ್ದಿ ಮಠದ ಗದಿಗಪ್ಪ ಮಹಾಸ್ವಾಮಿಗಳು ಬೇಡಿದವರಿಗೆ ಬೇಡಿದವರ ಕೇಳಿದವರಿಗೆ ಕೇಳಿದವರ ವರಕ ಕನ್ಯಾಕವರ ತೃಪ್ತ ಅದು ನನ್ ಬಾಯಾಗ ಇದೇನ್ರಿ ಬರೋದಿಲ್ಲ. ಪಾತ್ರಿ? ಅಲ್ಲ ನಿಮ್ಮ ಮೈ ನೀರ್ ಕಾಸು ಬೋಗಾನಿ ಇದ್ರಾಗ ಇದೇನ್ರಿ? ಯಪ್ಪ ಏನ್ರಿ ಅಪ್ಪ ಇದು? ಅದು ಹ್ಯಾಂಡ್ ಬಿಲ್ ಯವ್ವ ಹೆಂಡ್ರ ಬಿಲ್ಲ. ನಿಮ್ಮ ಅವನು ತಿಂಗಳು ಕರೆಂಟ್ ಬಿಲ್ ಹ್ಯಾಂಡ್ ಬಿಲ್ ಅನ್ನೋದು ಪ್ರಚಾರ ಪತ್ರಿಕೆ ಅಡ್ವರ್ಟೈಸ್ ಓ ಹಡಿಬಿಟ್ಟಾಯ್ತು. ಅಲ್ಲ ನಿಮ್ಮ ಬಿಡಿಬಿಟ್ಟಾಯ್ತು ಸಾಕು ಕೊಟ್ಟ ನೆತ್ತಿಗೇರಿಸ್ತಿರ್ಲೆ ಸಾಂಬಳಂದ್ರೆ ಏನಂತ ಹೇಳಿದ್ರಿ ಸಾಂಬ ಕೊಟ್ಟ ಸುಟ್ಟು ಬಿಟ್ಟು ತೆಗೆದು ಇದೇನ್ ಊದುದೇನ್ರಿ ಅಪ್ಪ? ಹಾ ಊದುದ್ರಿ? ಓದುದು ಅಯ್ಯೋ ಕ್ಲೀನ್ ಮಾಡ್ತಾ ಇದೀರ ನೀವು. ಊದ್ತಾರೈತಪ್ಪ? ಮುಂದೆ ಗಾಳಿ ಬರೋದು ಹಿಂಗ್ ಹೊಂಟದು ನಿಮ್ಮ ಅವ್ರು ಊದಂದ್ರೆ ಊದುದಲ್ಲ ಓದುದು ಏ ಬಾಯ್ ಗೊಂಬೆ ಚಿತ್ರ ಎಷ್ಟ್ ಚಂದ ನೋಡು. ನಮ್ಮ ಮನೆ ಬಾಡೆ ಹಾಕೊಂಡಿಲ್ಲ. ಬೇಡ ನೀವು ಮನ್ಯಾಗ ಏನಾರ ಸಣ್ಣ ಹುಡುಗರು ಇದ್ದಂದ್ರೆ ತಗೊಂಡ್ ಹೋಗ್ರಿ ಅವು ಕೂತ್ತೆದ್ದಾಗ ವರ್ಷಕ್ ಬರ್ತಾವ ಮತ್ತೆ ಏನ್ರಪ್ಪ? ಅದು ಪ್ರಚಾರ ಪತ್ರಿಕೆ ನಮ್ಮ ಮಠದ್ದೆಲ್ಲರೂ. ಯಪ್ಪ ನಮಗ ಊದಾಕ್ ಬರಂಗಿಲ್ಲಪ್ಪ. ತಪ್ಸಿ ನೀ ಪೆಪ್ಸಿ ಇವ ತಮ್ಸಪ್ಪ ನಿಮ್ಮಿಬ್ಬರ ಕೈಯಾಗ ಸಿಕ್ಕ ನನ್ನ ಬಾಳೆ ಹಿಂಗಾಗಿ ಯಾಕೆ ಕಟ್ಟಿ ಉಳಿಸ್ತೀವಿ ಓದಕ್ ಬರಂಗಿಲ್ಲ ಅಂತ ಮೊದಲ ಹೇಳಿದ್ರೆ ಓದಿ ಹೇಳ್ತಿದ್ದಲ್ಲ ಹಸ ಆಗೈತೆ ಆಯಪ್ಪ ರೈಸ್ ಬಜ್ಜಿ ಐತೆ ಆಯಪ್ಪ 10 ರೂಪಾಯಿ ಕೊಟ್ಟು ಪ್ರಿಂಟ್ ಮಾಡ್ಬೇಕಾದ್ರೆ ಕಣ್ಣ ಚಿಕ್ಕ ಯಾರ್ಯಾವು ಈ ಮಗ ಹಸ ಆಗೈತೆ ನಮ್ಮವ್ ಏನ್ ಕಣ್ಣವಳಿ ಇಟ್ಟ ನೋಡ್ರಪ್ಪ ನಾ ಆಗಲೇ ಹೇಳ್ದಂಗೆ ಈ ಊರಿಗೆ ಶ್ರೀ ಶ್ರೀ ಗುದ್ದಿ ಮಠದ ಗದ್ಯಪ್ಪ ಮಹಾಸ್ವಾಮಿಗಳು ಆಗಮಿಸ್ಯಾರ ಅವರ ಕನ್ಯಾಕವರ ಪುತ್ರ ಪ್ರಾಪ್ತಿ ಕೊಟ್ಟು ಜನ್ಮ ಉದ್ಧಾರ ಅದ ಪುತ್ರ ಪ್ರಾಪ್ತಿ ಅಂದ್ರೆ ಮಕ್ಕಳಿಂದ ಮಕ್ಕಳ ಕೊಟ್ಟು ಎದಕ್ ಹೊಯ್ಕೊಳಕತ್ತೀರಿ ಎದಕ್ ಗುದ್ದಾಡಕತ್ತೀರಿ ಅಪ್ಪ ನಮ್ಮ ಮಕ್ಳು ಬೇಕಾಗ್ಯಾವ್ರಿ. ಮಕ್ಕಳ ಸಂಬಂಧ ದಾರ್ಯಾಗ ಗುದ್ದಾಡಿದ್ರ ಮಕ್ಕಳಕ್ಕವ ಮತ್ತೆ ಗುದ್ದಾಡ್ಬೇಕ್ರಿಪ್ಪ? ಮನ್ಯಾಗ ಗುದ್ದಾಡ್ಬೇಕು ಮನ್ಯಾಗ ಯಪ್ಪ ದಾರಿ ಮೇಲೆ ಗುದ್ದಾಡಿದ್ರ ಮಕ್ಕಳ ಹಂಗಿಲ್ಲ ಮನೆಗೆ ಹೋಗ್ಬೇಕು ಮನೆಗೆ ಹೋಗ್ಬೇಕು. ಬಾಗಿಲು ಕೊಂಡಿ ಹಾಕ್ಬೇಕು, ಬಾಳೆಕೊಂಡು ಹಾಕಬೇಕು. ಕಿಟಕಿ ಮುಚ್ಚಬೇಕು, ಕಿಟಕಿ ಮುಚ್ಚಬೇಕು. ಕಾಟ ಮೇಲೆ ಹೋಗಿ ಕಾಟ ಚಿಮ್ಮು ಯಪ್ಪ ಮತ್ತ ಅಲ್ರಿ ನಾ ಗುದ್ದಾಡ ಕೊಡ್ತಕ್ಕ ಮಕ್ಕಳ ಮನೆಯವರು ನಿಧಿ ಹತ್ತಿಲ್ಲ ಆದ್ರೂ ಮಕ್ಕಳಾಗಿಲ್ಲ. ಓಪ್ಪ ಅಷ್ಟಾದ್ರೂ ಮಕ್ಕಳಾಗಿಲ್ಲ ಆಗಿಲ್ಲಪ್ಪ. ಇದೆ ಖಂಡಿತ ಒಂದು ಸಮಸ್ಯೆ ಇದೆ ಏನ್ರಿ ಅಪ್ಪ ಅದು? ಇತ್ತ ಸರಿ ಬೇಕಂತ ಬಂದಿದ್ದಲ್ಲ ಧೈರ್ಯ ತಪ್ಪಿ ಬಂದಿತ್ತು ಹೋಗ್ಲಿಕ್ಕೆ ಮನಸ್ಸುಂಟು ಭಕ್ತಿದ ಬೋರ್ವೆಲ್ದಾಗಿದ್ದ ನೀರು ಬಂದ್ರೆ ಎಲ್ಲಿಂದ ಬಂದಿತ್ತು ಬಾರಿ. ಆ ಮಗಂದು ನೆಟಕ ಖಾಲಿ ಆಗೈತೆ ಅವಂದು ನಾ ಹಾಸ್ಪಟ್ ಕೊಡ್ತಾನೆ ಅಂದ್ರೆ ನಮ್ಮ ಮಠದಾಗ ಅಜ್ಜಾರ ಅದಾರ ದೊಡ್ಡ ಅಜ್ಜಾರ್ದಾರೆ? ಮಕ್ಕಳ ಕೊಡ್ತಾರ ಅಜ್ಜನ ಹೆಸರು ಏನ್ರಿ ಅಪ್ಪ? ನಮ್ಮ ಮಠದ ಅಜ್ಜವ್ರ ಹೆಸರು ಶ್ರೀ ಶ್ರೀ 1008 ಶ್ರೀ. ಯವ್ವ 1008 ಮಂದಿ ಹುಟ್ಟ್ಯಾರ ಅವ್ರು. 1008 ಮಂದಿ ಬಿಟ್ಟಾರ ನಂಗಾದ್ರದ ಅಪ್ಪರ 1008 ಕ್ಯಾನ್ಸಲ್ 108 ಶ್ರೀ 8 ಮಂದಿ ಹುಟ್ಟ್ಯಾರ ಇವ್ರು. 100 ಮಂದಿಗೆ 108 100 ಕ್ಯಾನ್ಸಲ್ ಬರೇ 8 ಮಂದಿ 8 ಮಂದಿ ಹುಟ್ಟಿದಾರ ಅಪ್ಪಾರ ಇವ್ರು. ಅಂತ ನಿಮ್ ಹೆಸರು ಏನ್ರಿ ಅಪ್ಪ? 8 ಇಲ್ಲ 1 ಶ್ರೀ ಓ ಒಬ್ಬರಿಗೆ ಹುಟ್ಟಿದವ್ರು ಇವ್ರು. ಇಲ್ಲ ಇದೊಂದು ಸೀಸನ್ ಅವಂದ ಹುಟ್ಟ್ಯಾನ ಯಾರು ಮರಿ ಅವಂದು 1008 ಶ್ರೀ ನಮ್ದು ಅಷ್ಟಿಷ್ಟಿಲ್ಲ ಹುನ್ರಿಪ್ಪ. ನಂದು ಬರೀ ಅರ್ಧ ಶ್ರೀ ಓ ಅರ್ಧ ಮಂದಿ ಹುಟ್ಟಿದವ್ರಿ. ಇಲ್ಲ ಈಗ ಊರಿಗೆ ಹುಟ್ಟಿನ ಹೋಗ್ಬಿಡ್ರಿಪ್ಪ. ನಾವು ದೊಡ್ಡ ಮಹಾತ್ಮರ ಅಂದ್ರ ಮುಂದು 1000 ಶ್ರೀ 800 ಶ್ರೀ ಹಿಂಗೆಲ್ಲ ಹಚ್ಕೋಬೇಕಾಗತಿ ಅದಕ್ಕೆ ಹಚ್ಕೊಂಡೀವಿ ನಾವು ಆಯ್ತು ಬಿಡ್ರಪ್ಪ. ಅಪ್ಪಾರ ಅಂದ್ರಲ್ಲ ಅಪ್ಪಾರ ಏನೇನ್ ಪವಾಡ ಮಾಡ್ಯಾರಿ? ದೊಡ್ಡ ಕೊಡೋ ಪುರುಷರ ಏನ್ರಿ ಅಪ್ಪ? ಮೊನ್ನೆ ಹೇಳ್ಬೇಕಂದ್ರ ಅಕ್ಕಿಲಿ ಅನ್ನ ಮಾಡ್ಯಾನ ಮತ್ತೆ ನಾವು ಅಕ್ಕಿಲಿ ಅನ್ನ ಮಾಡೋದ್ ಬಿಟ್ಟೇನ ನೀರ್ಲೆ ಮಾಡ್ತೇವೇನ್ರಿ ಅಪ್ಪ? ನೀ ಎದ್ರ ಮಾಡ್ತೀನಿ ಅಕ್ಕಿಲಿ ಅನ್ನ ಮಾಡ್ತೀವಿ. ಅದ ಬೋಗನಾಗ ಮಾಡ್ತೀನಿ ಹ್ಞೂನ್ರಿ. ನಮ್ಮ ಅಜ್ಜ 3 ಲೀಟರ್ ಕುಕ್ಕರ್ನಾಗ ಮಾಡ್ಯಾನ
ದೊಡ್ಡ ಪವಾಡ ದೊಡ್ಡ ಪವಾಡ ಮಾಡ್ಯಾನ. ಹ್ಞೂನ್ರಿಪ್ಪ 80 ವರ್ಷದ ಮುದುಕಿ ಅವಳಿ ಜೋಳಿ ಮಕ್ಕಳ ಕೊಟ್ಟಾನ. 80 ವರ್ಷ ಮುದುಕಿಗೆ ಅವಳ ಜೋಡಿ ಮಕ್ಕಳ ಕೊಟ್ಟನ್ರಿ. ಯಾರ ಮಾಡ್ಯಾರನ ಪವಾಡ? ಇಲ್ರಿಪ್ಪ ನಮ್ಮ ಅಜ್ಜ ಮಾಡ್ಯಾನ. ಆಕಿನೂ ಬಿಟ್ಟಿಲ್ಲ ಅವ. ಅಜ್ಜ ಐತನ್ರಿ. ಅಜ್ಜ ಅಮೇರಿಕಾದಾಗ. ಆದ್ರಿ ಅಜ್ಜಿರಿ ಅಜ್ಜ ಬಿಜಾಪುರ ಬಸ್ ಸ್ಟ್ಯಾಂಡ್. ಮತ್ತ ಮಕ್ಳು ಹಂಗಾದ್ರಪ್ಪ. ಅವ ಸಣ್ಣ ಮಾಡ್ಯಾನ ರಿಸೀವ್ ಮಾಡ್ಕೊಂಡು ಮಕ್ಕಳಾಗ್ಯಾವ. ಸ್ವಾಮಿಗಳಂದ್ರೆ ಏನಂತ ಹೇಳ್ತೀರಿ? ಅಪ್ಪ ಕೊಟ್ಟ ಸುಟ್ಟು ಬಿಡೋದು ಏನ್ರಿಪ್ಪ? ತೆಗಿರಿಪ್ಪ. ಯಜ್ಞ ಏನ್ ಏನ್ ಮೂರನೇ ಕಂತಿಗೆ ಮೂರನೇ ಕಂತಿಗೆ ಶಾಂತ ತೆಗಿ. ನಾ 3ನೇ ಕಣ್ಣು ನೋಡ್ಬೇಕಪ್ಪ. ಆ 3ನೇ ಕಣ್ಣಿನ ಮ್ಯಾಗ ಜರ್ತನ. ತೆಗಿಯಪ್ಪ ನೀ. ಒಟ್ಟ ತೆಗಿಯಪ್ಪ ನೀ. ಇವತ್ತು ಯಾವಾರ ಸಾಮಾನ್ಯಪ್ಪ. ಸೋಮವಾರದ ಸೂಟಿ ಅದು. ಮಂಗಳವಾರ ನಾಳೆ ನಸಕ್ನಾಗ ಜಾಕಾನ ಬಾ. ಈಗ ಸೂಟಿ ಐತದ. ಮತ್ತೇನ್ ಮಾಡ್ರಿಪ್ಪ? ಮತ್ತ ನಮ್ಮ ಅಜ್ಜ ಹೇಳ್ಬೇಕಂದ್ರೆ ಮೊನ್ನೆ ಅಗ್ಸರ್ ಶರಣೆ ಅದಲ್ಲ, ಹ್ಞೂನ್ರಿಪ್ಪ. ಶರಣೆನ ಕತ್ತಿಗೆ ಮೊದಲಾಗಿ ಮರಿ ಕೊಟ್ಟಾನ. ಅವ್ವ, ಹತ್ತಿಗೆ ಸಹಿತ ಮಕ್ಕಳಾದ್ರೆ ಅವ ಒಂದ್ ನೈಟ್ ಹೊಡಕಂದ್ರೆ ಅವರು ಇವು ಕತ್ತಿ ಕುದುರೆ ಕಾಟ್ ಎಲ್ಲಿ ಬಂತಪ್ಪ? ಏನ್ ಹಂಗ ನಿಂತಿತ್ತ? ಎಲ್ಲಾರು ಕಟ್ಟಿದ್ರಪ್ಪ. ಕಟ್ಟಿದ್ರಲ್ಲ ಅಂದ ಹೇಳ್ತಾರೆ. ಅದು ಏನಾಗಿತ್ತಂದ್ರ ಅವನ ಕತ್ತಿ ಮರಿನ ಹಾಕ್ತಿಲ್ಲ. ಹ್ಞೂನ್ರಿಪ್ಪ. ಶರಣೆ ಆಯ್ತಾ ರಮಾಸ ದಿವಸ ನಮ್ಮ ಅಜ್ಜ ಹಿಡ್ಕೊಂಡ್ಕೊಳ್ಳೋ ತಳ್ಳಾಕ. ಏನ್ರಿಪ್ಪ? ಹ್ಞೂನ್ರಿಪ್ಪ. ಅಜ್ಜ ನನ್ನ ಕತ್ತಿ ಮಕ್ಕಳ ಕೊಡ್ಮಟ ನಿನ್ನ ಕಾಲ್ ಬಿಡಂಗಿಲ್ಲ ಅಂದ. ಹ್ಞೂನ್ರಿ. ನಮ್ಮ ಅಜ್ಜ ಸಿಟ್ಟಿಗೆ ಹೇಳಿ ಬತ್ತ ವಿಚಾರ ಮಾಡ್ಬೇಡ ಬತ್ತ. ಐತಾ ರಮಾಸೆ ದಿವಸ ನಮ್ಮ ಮಠದ ಮುಂದೆ ಇರ್ತಕ್ಕಂತ ಗುಟ್ಟಕ್ಕ ನಿನ್ನ ಕತ್ತಿ ತಂದು ಕಟ್ಟ ಆ ಮಗ ಕಟ್ಟಿದ. ನಮ್ಮ ಅಜ್ಜ ರಾತ್ರಿ 12ಕ್ಕೆ ಎದ್ದವನ ಕಟ್ಟ ಮಂತ್ರ ಪೂಜಿ ಹವನ ನಸಕ್ನ್ಯಾಗ 8 ಮರಿ ಓಡಾಡಕತ್ತ ಮಟ್ಟ. ಆಯ್ತ್ರಿಪ್ಪ. ಮತ್ತೇನ್ ಮಾಡ್ಯಾನ್ರಿಪ್ಪ? ಮತ್ತೇನೇನ್ರಿ? ಬಾಳ್ ಮಾಡ್ಯಾನು. ಆಯ್ತ್ರಿ. ಈಗ ಮಠಕ್ಕೆ ಬರ್ಬೇಕಂದ್ರೆ ಹೆಂಗ್ ಬರ್ಬೇಕು ನಾವು? ಮಠಕ್ಕೆ ಬರ್ಬೇಕಾದ್ರೆ ಹ್ಞೂನ್ರಿಪ್ಪ. ಭಾರಿ ಈಜಿ ದಾರಿ ಐತೆ. ಇಲ್ಲಿಂದ ಸೀದಾ ಹೋಗಿ ಬಾ. ಸೀದಾ ಹೋಗಿ ಎಲ್ಲಿ ಹೊಂಟ್ರಿ? ಅಲ್ಲಪ್ಪ, ಸೀದಾ ಹೋಗ್ರಿ ಅಂತ. ಇಲ್ಲಿ ಹೋಗಾರ ಹ್ಞೂನ್ರಿಪ್ಪ. ಹೊಳ್ಳಿ ಅವ ಬರ್ತಾನ. ನೀರ್ ಬಿಡ್ತಿ ನೋಡು. ರೊಕ್ಕಪ್ರ ಕಾಕತ್ತು ಕೊಡ್ತಾರೆ. ಯಾವಾಗ ಹೊರಗೆ ಬಂದಾಗ ಕಂಡು ಎತ್ತಿದ ಧಾವ ಅಂತ ನೀವು ಹೊಂಟ್ರಿ ಕೇಳ್ಯಾರ ಬೇಡ. ಇಲ್ಲಂದ್ರೆ ಇಲ್ಲೆಲ್ಲ ಇವ್ರೆಲ್ಲರೂ ಹೋದ್ಮೇಲೆ ಸೀದಾ ಹಿಂಗ ಹೋಗಿ ಹೋದಾರನ ಎಡಕ್ಕೊಳ್ರಿ. ಎಡಕ್ಕಿಂದ ಬಲಕ್ಕೊಳ್ರಿ. ಬಲಕ್ ಹೋಗಿ ಸ್ವಲ್ಪ ಎಡೆ ಹೆಜ್ಜಿಟ್ಟು ಎಡಕ್ಕೊಳ್ರಿ. ಇದೇನ್ರಿಪ್ಪ? ಬರೀ ಎಡಕ್ಕೆ ಬಂದು ಒಳ್ಳೆಯದಾಗೈತೇನ್ರಿಪ್ಪ? ಹಳ್ಳ್ಯಾಡ್ದಾಗ ಮಕ್ಕಳ ಆಗ್ತದ ಚಂದ ಹಳ್ಳ್ಯಾಡತ್ತೇಳು ಹೆಂಗದ ಜರ್ಸಿ ಹಾಕ್ಬೇಕು ಮಾರಿ ನೋಡು. ನಾವು ಇದಾದ ಎಮ್ಮಿದು ಅಕ್ಕಿ ಜೋಳ ಹಸು ಮಾಡ್ತಾರೆ. ಹ್ಞೂನ್ರಿಪ್ಪ. ಅಲ್ಲಿಂದ ಮುಂದೆ ಹೋದ್ರೆ ಅಂದ್ರೆ ಪ್ರತಿದಿನ ಕಾಣುವುದೇ ನೆತ್ತಿ ಮಠ. ಬೇಡ. ನೆತ್ತಿ ಮಠದಿಂದ ಸ್ವಲ್ಪ ಕೆಳಗೆ ಬಂದ್ರೆ ಅಲ್ಲಿ ಕಾಣುವುದೇ ಹನಿ ಮಠ. ಹನಿ ಮಠ ನಮಗೆ ಬೇಡ. ಅಲ್ಲಿಂದ ಕೆಳಗೆ ಬಂದರೆ ಅಲ್ಲಿ ಕಾಣುವುದೇ ಕುತ್ತಿಗೆ ಮಠ. ಆ ಮಠ ನಮಗೆ ಬೇಡ. ಅಲ್ಲಿಂದ ಸ್ವಲ್ಪವೇ ಕೆಳಗೆ ಬಂದರೆ ಅಲ್ಲಿ ಕಾಣುವುದೇ ಎದಿ ಮಠ. ಆ ಎದಿ ಮಠ ನಮಗೆ ಬೇಕು. ಇಂಥ ಸಣ್ಣ ವಯಸ್ಸಿನ ದೇವ್ರ ಎಂತೆಂತ ರೋಗ ಕೊಡ್ತಾನ ನೋಡ್ರಿ ಅಂತೀನಿ. ಮೈ ಎಲ್ಲ ಹಚ್ಚದಂಗಾಗಿತ್ತು. ಹಳವರ ಏನೇನು ಹೇಳಾಕತ್ತಿದ್ರೆ ಬಾಯಾಗ ಅಲ್ರಿ ನಿಮಗೊಂಥರ ಏನೇನು ಮಾಡಾಕತ್ತಿದ್ರು ಅದಕ್ಕಾಗಿ. ಏನೇನು ಅಲ್ಲದು. ಅದು ಬ್ರಹ್ಮಾಂಡದ ಆಕರ್ಷಣೀಯ ಒಂದು ಇದು. ಅದು ದರ್ಶನ ಅಲ್ಲ, ಬೆಳಕು. ಬೆಳಕಲ್ಲ ದರ್ಶನ. ಅದು ಇದು ದರ್ಶನ ಅಲ್ಲ, ಬೆಳಕು. ಅಲ್ಲಿ ಬೆಳಕಾಕಾರದ ಬ್ರಹ್ಮಾಂಡದ ಇದೈತಲ್ಲ, ಅದನ್ನ ನೆನೆಸ್ಕೊಂಡ್ಬಿಟ್ರೆ ಮೈ ಅಲ್ಲಿ ಏನೈತಲ್ಲ ಅದು ಬ್ರಹ್ಮಾಂಡ. ಅಲ್ಲಿ ನಮ್ಮ ಅಜ್ಜರ ದಟ್ಟವಾದ ಅರಣ್ಯದಲ್ಲಿ ತೆಗಿ ಕೈ ಕೊಟ್ಟು ಗಪ್ಪನ ಉದ್ದಕ್ಕೆ ಮಕ್ಕೊಂಡಿರ್ತಾರೆ. ಅವ್ರು ಹೋಗಿ ಮುಟ್ಟಿ ಇಲ್ಲ ನೀ ಎಬ್ಬಸ್ ನಡೀತೈತಿ. ಆ ಕರಿ ಬೋಸಡಿಕೆ ಯಾಕಂದ್ರೆ ನನಗಾಗ್ಲಿ ನಮ್ಮ ಅಜ್ಜನವ್ರಿಗಾಗ್ಲಿ ಈ ಗಂಡ್ಮಕ್ಳು ಅಂದ್ರೆ ಒಟ್ಟ ಸೇರ್ತಿಲ್ಲ. ಮಳು ಆಗ್ತಾ ಬೋಸಡಿಕೆ ಕೈಗಳೆಲ್ಲ ಬರ್ತಾ ಇದ್ರು. ಮತ್ತೆ ಸಂಸ್ಕೃತ ನಮ್ಮ ಮಂತ್ರದ ಮಠದ ಜಟಾಡು ಊಟ
ಐದು ಅಂತ ತಿಳ್ಕೊಂಡಿ ಹೊತ್ತಪ್ಪ ಆದ್ರೆ ನಮ್ಮ ನೀನ ಬಂದೆ ಬಸ್ಬೇಕು. ಆಯ್ತಪ್ಪ ಎಬ್ಬಿಸ್ತೀನಿ. ಹಾ. ನಿಮ್ ಮಠಕ್ಕೆ ಬರ್ಬೇಕಾದ್ರೆ ಏನೇನ್ ತರ್ಬೇಕ್ರಿಪ್ಪ ನಾನು? ನಮ್ಮ ಮಟ್ಟಕ್ಕೆ ಬರ್ಬೇಕಾದ್ರೆ ನೀವು ಏನೇನ್ ತರ್ಬೇಕಾದ್ರೆ ತೊಂಬರ್ರಿ. ಏನ್? 5 ಚೀಲ ಚಲೋ ಜ್ವಾಳ, ಒಂದು 20 ಪೆಂಟ್ ಬೆಲ್ಲ, ಒಂದು 12 ತತ್ತಿ ತೊಂಬರ್ರಿ. ಯವ್ವ ಅಪ್ಪರ್ ಬೇಡ ಸತ್ಯ. ತತ್ತಿ ಅಪ್ಪರ್ ಸತ್ಯ ತಿಂತಾರೋ? ಯಾವಂತ ತತ್ತಂತ ನೀವಲ್ರಿ? ಯಾರ್ದಾರ ಹೆಸರು ಕಳ್ತದೆ. ನಾ ಹೇಳಿದ್ದು ಉತ್ತತ್ತಿ. ಓ ಉತ್ತತ್ತಿ. ಹೂ ಒಳಗೆ ನುಂಗಿದೆ ತತ್ತಿ ಹೊರಗೆ ಬರ್ತಾವ. ತತ್ತಿ ತತ್ತಿ ತತ್ತಿ. ಆಯ್ತು ತಾಟ ನಾನು ಆಯ್ತು ತೊಂಬರಿ. ಆದ್ರ ನೆನಪಿಲ್ಲ ಇನ್ನೊಂದು ತೊಂಬರಿ. 12 ಫುಟ್ಟಿನ ತಗಡು ಒಂದು ತೊಂಬರಿ. ನಮ್ಮ ಮಠ ಸುರಾಂತ ಹಾಕೊಳಕ್ 12 ಫುಟ್ಟಿನ ತಗಡ ನೀನು ದಾಟಿ ದೋಷ ಇದ್ದಿದ್ದರಿಂದ ಅದು 6 ಫುಟ್ಟಿನ ತಗಡ ಯಂತ್ರ ಮಾಡಿ ನೀನು ಕೊಳ್ಳ ಬಂದು ಅವ್ನ ಕೊಳ್ಳ ಬಂದು ನಮ್ಮ ಹತ್ರ ಕಟ್ತಾರೆ. ಅಲ್ದಾರ ಟ್ರಾಫಿಕ್ ಆಗಿಲ್ಲ ರಾಡ್ ಕಟ್ರಿ ರೋಡ್ನಾಗ. ನಮ್ಮ ಹತ್ತು ಭಾಳ ಟೆಕ್ನಿಕಲ್ ಮಗ. ಒಂದ್ ಟೈಟ್ದಾಗ ನೀನ್ ಹಾಕಿ ತುಂಬಾ ಸುತ್ತಿ ಅಕ್ಕಿ ಕೊಳ್ಳಕ್ ಆಡ್ತಾನ, ಅಕ್ಕಿನ ಒಂದ್ ತಗಡ್ನಾಗ ಹಾಕಿ ತುಂಬಾ ಸುತ್ತಿ ನೀರು ಕೊಳ್ಳಕ್ ಆಡ್ತಾನ. ಅಲ್ಲೇ ಮಕ್ಕಳಾಗಿ ಮತ್ತೆ ವಿಚಾರ ಮಾಡಕ್ ಆಯ್ತು ಬರ್ತೇವ. ಬರ್ತೀನಿ. ಬಾಳೆ ಕೈ ಕೊಡು, ಬಲಗೈ ಅಲ್ಲ. ಕರೆ ಹೇಳ್ಬೇಕಂದ್ರೆ ನೀ ಬರೋ ಹೊತ್ನಾಗ ಬೇಕ್ರಿ ಅಂಗಡಿ 170 ತಿಂದು ಬಂದಿ ನೋಡು. ಹೌದಾ? ನಿನ್ನ ಕೈ ನೋಡಿ ಹೇಳ್ಬೇಕಂದ್ರ ನೀನ್ ಮ್ಯಾಲಿದ್ದ ಅಲ್ಲಿ ಹೋಗ್ಬೇಕಾದ್ರೆ ಅದನ್ನ ದಾಟಿ ಯಾವ್ದೋ ಒಂದ್ ದಾಟಿ ಅದು ಗೊತ್ತಿದ್ರ ನಾಯಕಿ ಹಾಕೋತಿದ್ವಿ. ಅದನ್ನ ದಾಟಿ ದೋಷ ಆಗಿದ್ದಕ್ಕ ನಿನ್ನ ಮೇಲಿದ್ದ 5 ರಮಾಸಿ ದಿವಸ ಒಟ್ಟ ನೀ ಹೊರಗೆ ಅಡ್ಡಾಡಕೋಬೇಡ. ಬೇಸ್ತಾರ ಬೇಸರ ಮಾಡ್ಕೋಬೇಡ, ಶುಕ್ರವಾರ ಶಿಫ್ಟ್ ಮಾಡ್ಕೋಬೇಡ, ಶನಿವಾರ ಶಾವಿಗೆ ತಿನ್ಬೇಡ, 5 ದಿವಸ ಒಟ್ಟ ಅರಿವಿನ ಉಟ್ಕೋಬೇಡ ಅಂತ. ದಾಟಿದ ದೋಷ ಪರಿಹಾರ ಆಗ್ಬೇಕಂದ್ರ ದೊಡ್ಡದೊಂದು 3 ಮೊಳದ ಕೌದಿ ಸುತ್ತಕೊಂಡು ಅಜ್ಜನವರ ಸೇವೆಯನ್ನು ಮಾಡು. ಅದರ ನಾರಿ ನೀ ಕಾಯಂ ಬಿಟ್ಬಿಡ್ಲಿ, ಏನ್ ಫರಕ್ ಪಡಲ್ಲ. ನಿನ್ನೆ ಆಗ್ಲಿ ದಾಟ್ ನಿಮ್ಮ ಅವ್ನು ಸನ್ನಿಲಿ ಒಂದು ತಂಗಿ ಮಗ ಅಡ್ಡ ಹಿಂದಂಕೂ ಹಂಗದಿ ಮುಂದೆ ಬರಕ ಬಿಡು. ಆ ಮಾತಾರೆ ಅಪ್ಪರ ಹೋಗಿ ಬರ್ತೀರ? ಹೋಗಿ ಬರ್ತೀರಪ್ಪ? ಹೋಗಿ ಬರ್ತೀರಪ್ಪ? ಆದ್ರೆ ನಿನ್ನ ದೈವ ಬಹಳ ಸುಮಾರು ಐತಿ ಬಾಯಿ. ಯಾಕ್ರಿಪ್ಪ ಏನಾಯ್ತು? ತೊಡೆ ದಿವ್ಸ ತಡೆದಿದ್ದೆ ಅಂದ್ರೆ ನನ್ನಂತ ಅವಗಾಲ ಅನ್ನೋದು ಸಿಕ್ತಿತ್ತ. ನಿಮ್ಮ ಮೌನ ಅವಸರ ಮಾಡಿದಕ್ಕೆ ಇಟ್ಟು ಬೋಸಡಿಕೆ ಸಿಕ್ಕ ನಿನಗೆ. ಏನ್ ಮಾಡಕ್ ಬರಂಗಿಲ್ಲ, ಏನ್ ಮಾಡಕ್ ಬರಂಗಿಲ್ಲ. ಹುಡುಗಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ. 3 ದಿನದ ಈ ಚಿಂತಿ ಸಂತಿ ಒಳಗ ಸರಳ ಸಂಸಾರ, ಸರಳ ಸಂಸಾರ. ಹುಡುಗಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ. ಹುಡುಗಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ. 3 ದಿನದ ಈ ಚಿಂತಿ ಸಂತಿ ಒಳಗ ಸರಳ ಸಂಸಾರ, ಸಣ್ಣ ವಯಸ್ಸಿನಾಗ ತಿಂಡಿ ಕೇಳಿ ನಿನ್ನ ಕಡಿಮೆದ ಎರಮಾರ. ಮುದ್ದಾಗಿ ಬೆಳೆಸಾರ, ಒಬ್ಬಾಕೆ ಮಗಳಂತ ಮುದ್ದಾಗಿ ಬೆಳೆಸಾರ. ಹಾಲುಂಡ ತವರೂರ, ಒಬ್ಬಾಕೆ ಮಗಳಂತ ಮುದ್ದಾಗಿ ಬೆಳೆಸಾರ. ಹಾಲುಂಡ ತವರೂರ. ಮಕ್ಕಳಾದ ಮೇಲೆ ಕೈ ಕಳಿಸಾರ ಕರಿಬೋಸಿ. ಬರೋ ಮುಂದೆ ನನ್ನ ಗಂಡನ ಕರ್ಕೊಂಡ್ ಬರ್ತೀನಿ. ಯಾರನ್ನ ಮಕ್ಕಳು ಬೇಕೋ ಬೇಡ? ಮಕ್ಳು ಬೇಕ್ರಿ. ಮತ್ತೆ ಈ ಬೋಸಡಿ ಕಡೆ ಹೋಗ್ತೀನಿ. ಆಗ ಹೇಳಿದಿಲ್ಲ ನಮ್ಮ ಮಟ್ಟದ ಗಂಡು ಮಕ್ಕಳ ಪ್ರವೇಶವಿಲ್ಲ ಅಂದ್ರೆ ನೀವ್ಯಾರು ಇರ್ತಾರೆ? ಅಯ್ಯ ಗೊತ್ತಿಲ್ಲ. ಅಪ್ಪರ ಎರಡು ಉದ್ಯೋಗ ಮಾಡ್ತೀರೇನ್ರಿ ನೀವು? ಲಾಕ್ಡೌನ್ ಇದು ಹೊಟ್ಟಿಗೆ ಲಾಕ್ಡೌನ್ ಇಲ್ಲೇ ಬಿಜಾಪುರ ಟೋಲ್ಗೇಟ್ ಇದ್ನ ನೋಡಿಲ್ಲ ನೀನು? ಹೌದ್ರಿ, ಟೋಯ್ಲೆಟ್ನಾಗಂತೂ ಶಿಸ್ತು ಇರ್ತದೆ. ಸಾಗ್ಲಿ ಕಳ್ಸಿದ್ವಿ ನಾನು. ಅದ್ ಮಾಡಿ ಬರ್ರಿ, ಅವಸರ ಮಾಡಿ ಬರ್ರಿ. ಯಪ್ಪ ನಾನು ಯಾಕೆ ಕಿತ್ತಾಕ್ತೀರಿ? ಹಾಗೆ ಹೋಗಿತ್ತೇನ್ರಿ? ಹಾಡು ಆಡ್ಬೇಕು
ಹಾಕಲ್ಲ ಅಲ್ಲ ಈಗ ಬತ್ ನೋಡ ಇದ್ದದ್ದಾವ ಹಾಲು ಹಿಡದ ಕುಟ್ಟತಿ ಆಯ್ತು ನಿನಗೋಸ್ಕರ ಒಂದು ಭಕ್ತಿ ಗೀತೆ ಹಾಡಿ ನಾನು ಕೈಮರಿ ಆಗುತ್ತೇನೆ. ಕಣ್ಣು ಮುಚ್ಚಿ ನಿಲ್ಲುವ ಕಣ್ಣು ಮುಚ್ಚು ಭಕ್ತಿ ಇದೆ ಮಗನ ಭಕ್ತಿ. ಹುಟ್ಟಿದ ಊರಿಗೆ ಹೋದರ ನನ್ನ ಭಕ್ತಿ ಹೊಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟದ ಮಾಡಕ್ಕೆ ಸಂಸಾರ. ಹುಟ್ಟಿದ ಊರಿಗೆ ಹೋದರ ನನ್ನ ಭಕ್ತಿ ಹೊಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟದ ಮಾಡಕ್ಕೆ ಸಂಸಾರ. ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ನಿನ್ನ ದೂರ ಕನಸಿದಾಗ ಕರೆದಂಗ ಕಟ್ಟಿ ನನ್ನ ಗೆಳೆಯಾರ ಈ ನನ್ನ ಗೆಳೆಯಾರ. ಹುಟ್ಟಿದವರಿಗೆ ಹೋದರ ನನ್ನ ಕಟ್ಟಿ ಬಡಿಯಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟದ ಮಾಡಕ್ಕೆ ಸಂಸಾರ. ಏನಾಯ್ತಪ್ಪ? ಅಲ್ಲ ನಿಮಗ್ ಏನಾಯ್ತಲ್ಲಿ? ನಮ್ಮ ಅಜ್ಜನ ಮಂಟು ಸ್ಟಾಕ್ ಆಗಿದ್ದು ಬೇರೆದವ್ರ ಮಕ್ಕಳ ಕೊಡಕ್ ಯಾರು ಬರ್ಲಿಲ್ಲ ನಂದ ಕೊಟ್ಟಾನ. ಹೂ ಸಾಕಿರುವಲ್ದು ನಾಳೆ 3 ಲೀಟರ್ ಮುಸುಳಿ ನೀರು ಕುಡಿ ಅಂದನ. ಮುತ್ತಕ್ ಬಡ್ಡಾಗ ಬರ್ತದ ಕನ್ನಡ ಬಸರಿಟ್ಟಿಲ್ಲ ನಿಮ್ಮ ಹೌದು ಸ್ವಾಮಿಗಳಿಗೆ ಅಡ್ಡ ತಿಂಡಿ ಮಾತಾಡ್ತೀನಿ. ನಿಮ್ಮ ಮೌನ ಸಿಟ್ಟು ಬಂದು ಚಾಪ ಕೊಟ್ಟು ಸುತ್ತ ಬಿಟ್ಟು ತೆಗಿಲ ಬರ್ರಿ ಬರ್ಬೇಕಾಕ ಐತ ರಮೇಶ್ ಬರ್ರಿ ಆಯ್ತಾ ದಿನ